ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಒಂದು ಸುದ್ದಿಯನ್ನು ನಿಮಗೆ ತೋರಿಸಲೇಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಮತ್ತೊಂದು ಭಯಾನಕ ಸುದ್ದಿ ಈಗ ಸ್ಫೋಟಗೊಳ್ತಾ ಇರುವಂಥದ್ದು. ಯಾಕಂದ್ರೆ ಒಂದ್ ಕಡೆಯಲ್ಲಿ ಕೊರೋನಾ ಪಾಸಿಟಿವ್ ಬರ್ತಾ ಇದೆ, ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂತಹ ಆತಂಕ ಮನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದನ್ನ ಸಾಕ್ಷಿ ಸಮೇತವಾಗಿ ಸರ್ಕಾರದ ಮಾಹಿತಿಯನ್ನು ಕೇಳಿದ್ರೆ ನೀವು ನಿಂತಲೇ ನಡಗ್ತೀರಿ. ಯಾಕಂದ್ರೆ ಸರ್ಕಾರದ ಮಾಹಿತಿಯಲ್ಲೇನೆ ನಡೆಸ್ತಾ ಇರುವಂತಹ ಟೆಸ್ಟ್ ನಲ್ಲಿನೇ ಯಾವ ಕೊರೋನಾ ಟೆಸ್ಟ್ ಅನ್ನ ಸರ್ಕಾರ ಮಾಡ್ತಾ ಇದೆಯೋ ಅದರಲ್ಲೇನೆ ಲೋಪ ಇದೆ. ಸರ್ಕಾರದ ಈ ಲೋಪವನ್ನ ಸಾಕ್ಷಿ ಸಮೇತ ಈಗ ಟಿವಿ9 ಕೂಡ ಬಯಲು ಮಾಡ್ತಾ ಇದೆ. ಇದು ಬೆಂಗಳೂರಿನ ಭಯಾನಕವಾದಂತಹ ಸುದ್ದಿ. ಈ ಮಾಹಿತಿಯನ್ನ ಕೇಳಿದ್ರೆ ನೀವು ನಿಂತಲೇ ನಡುಗ್ತೀರಿ ಅಂತಹದ್ದೊಂದು ಸುದ್ದಿ ಇದು. ಆರೋಗ್ಯ ಇಲಾಖೆ ಮತ್ತೊಂದು ಮಹಾ ಎಡವಟ್ಟನ್ನ ಮಾಡಿರುವಂತದ್ದು ಈಗ ಬಯಲಾಗ್ತಾ ಇದೆ. ಖಾಸಗಿ ಲ್ಯಾಬ್ನಲ್ಲಿ ಪಾಸಿಟಿವ್ ಬಂದಿದೆ, ಸರ್ಕಾರಿ ಲ್ಯಾಬ್ನಲ್ಲಿ ನೆಗೆಟಿವ್ ವರದಿ ಬಂದಿದೆ. ಹಾಗಾದ್ರೆ ಖಾಸಗಿ ಲ್ಯಾಬ್ನಲ್ಲಿ ಯಾವ ರೀತಿಯಾದಂತಹ ಒಂದು ಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ? ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಗರ್ಭಿಣಿಯ ಟೆಸ್ಟ್ ರಿಪೋರ್ಟ್. ಆರೋಗ್ಯ ಇಲಾಖೆ ಮತ್ತೊಂದು ಮಹಾ ಎಡವಟ್ಟು ಮಾಡಿದೆಯೇ ಅನ್ನುವಂತಹ ಒಂದು ಅನುಮಾನವೂ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ಖಾಸಗಿ ಲ್ಯಾಬ್ನಲ್ಲಿ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ, ಸರ್ಕಾರಿ ಲ್ಯಾಬ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಇದರಲ್ಲಿ ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು? ಬೆಂಗಳೂರನ್ನ ಈಗ ಗರ್ಭಿಣಿಯ ಟೆಸ್ಟ್ ರಿಪೋರ್ಟ್ ಬೆಚ್ಚಿ ಬೀಳಿಸಿದೆ. ಖಾಸಗಿ ಲ್ಯಾಬ್ನ ಕೋವಿಡ್ ಟೆಸ್ಟ್ ರಿಪೋರ್ಟ್ ಈಗ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಲ್ಯಾಬ್ನಲ್ಲಿ ಮಾಡಿದಂತಹ ಟೆಸ್ಟ್ ರಿಪೋರ್ಟ್ ಇದು ಸುಳ್ಳು. ಗರ್ಭಿಣಿಗೆ ಸೋಂಕಿದೆ ಎಂದು ರಿಪೋರ್ಟ್ ಕೊಟ್ಟಿತ್ತು ಲ್ಯಾಬ್. ಆದರೆ ಖಾಸಗಿ ಲ್ಯಾಬ್ ನಡೆಸಿದಂತಹ ಈ ಒಂದು ಖಾಸಗಿ ಕೋವಿಡ್ ಲ್ಯಾಬ್ನಿಂದ ತಪ್ಪಾದಂತಹ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿತ್ತು. ಇದೇ ವರದಿಯ ಆಧಾರದಲ್ಲಿ ಗರ್ಭಿಣಿಯನ್ನ ಐಸೋಲೇಷನ್ಗೆ ಶಿಫ್ಟ್ ಮಾಡಲಾಗಿತ್ತು. ಕೊರೋನಾ ಪಾಸಿಟಿವ್ ಬಂದಿದೆ ಅಂತೇಳಿ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಆರೋಗ್ಯ ಇಲಾಖೆ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಿತ್ತು. ಇದಾದ ನಂತರ ಖಾಸಗಿ ಲ್ಯಾಬ್ ವರದಿಯ ಬಗ್ಗೆ ಬಿಬಿಎಂಪಿಯು ಕೂಡ ಅನುಮಾನ ವ್ಯಕ್ತಪಡಿಸಿತ್ತು. ಮತ್ತೊಮ್ಮೆ ಟೆಸ್ಟ್ ಮಾಡೋಣ ಅಂತೇಳಿ ಪಾಲಿಕೆ ಅಧಿಕಾರಿಗಳು ನಿರ್ಧರಿಸಿದ್ರು. ಖಾಸಗಿ ಲ್ಯಾಬ್ನ ರಿಪೋರ್ಟ್ ಈಗ ಸುಳ್ಳು ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಯಾಕಂದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಐಸೋಲೇಷನ್ಗೆ ಶಿಫ್ಟ್ ಮಾಡಿದ್ರು ಯಾವ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಬಂತು. ಆದ್ರೆ ಖಾಸಗಿ ಲ್ಯಾಬ್ಗಳ ಕಾರ್ಯದಕ್ಷತೆಯ ಮೇಲಿನ ಬಿಬಿಎಂಪಿಗೂ ಕೂಡ ಅನುಮಾನ ಇತ್ತು. ನಂಬಿಕೆಗೆ ಅರ್ಹವಲ್ಲದ ಲ್ಯಾಬ್ಗಳಿಗೆ ಅನುಮತಿಯನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆಯೇ? ಯಾವ ರೀತಿಯಲ್ಲಿ ಖಾಸಗಿ ಲ್ಯಾಬ್ನಲ್ಲಿ ಕೋವಿಡ್ ಟೆಸ್ಟ್ ರಿಪೋರ್ಟ್ ನಲ್ಲಿ ಸುಳ್ಳು ಬಂದಿದೆ, ತಪ್ಪಾದಂತಹ ವರದಿ ಬಂದಿದೆ. ಇದನ್ನ ನೋಡಿದ್ರೆ ಖಾಸಗಿ ಲ್ಯಾಬ್ಗಳ ಒಟ್ಟು ವ್ಯವಸ್ಥೆ ಹೇಗಿದೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ. ಖಾಸಗಿ ಕೋವಿಡ್ ಲ್ಯಾಬ್ನಿಂದ ತಪ್ಪಾದಂತಹ ವರದಿ ಸಲ್ಲಿಕೆಯಾಗಿದೆ. ಇದೇ ವರದಿ ಆಧಾರದಲ್ಲಿ ಗರ್ಭಿಣಿಯನ್ನ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ನೀವೊಮ್ಮೆ ಯೋಚನೆ ಮಾಡಿ, ಯಾವುದೇ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂದ ತಕ್ಷಣನೇ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರಬಹುದು? ಅದರಲ್ಲೂ ಕೂಡ ಒಬ್ಬ ಗರ್ಭಿಣಿಗೆ ಈ ರೀತಿಯಾಗಿ ನಿಮಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳ್ಕೊಂಡು ನಿನ್ನೆ ರಿಪೋರ್ಟ್ ಬರುತ್ತೆ ಖಾಸಗಿ ಲ್ಯಾಬ್ನ ಮೂಲಕವಾಗಿ. ಆದರೆ ನಂತರ ಈಗ ಸರ್ಕಾರಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಅನ್ನುವಂತಹ ವರದಿ ಬಂದಿದೆ. ಯಾವ ರೀತಿಯಲ್ಲಿ ಈಗ ಸರ್ಕಾರದ ಈ ವರದಿಗಳನ್ನ ನಂಬಬೇಕು? ಯಾವ ರೀತಿಯಲ್ಲಿ ಟೆಸ್ಟ್ ರಿಪೋರ್ಟ್ಗಳನ್ನ ನಂಬಬೇಕು? ಸರ್ಕಾರ ಯಾವ ರೀತಿಯಾಗಿ ಇಂತಹ ಖಾಸಗಿ ಲ್ಯಾಬ್ಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ? ನಿಜಕ್ಕೂ ಕೂಡ ಖಾಸಗಿ ಲ್ಯಾಬ್ಗಳಲ್ಲಿ 4,500 ರೂಪಾಯಿಯಷ್ಟು ಕಲೆಕ್ಟ್ ಮಾಡ್ತಾರೆ ಕೆಲವು ಲ್ಯಾಬ್ಗಳಲ್ಲಿ. ಹಾಗಾದ್ರೆ ಇಷ್ಟು ಹಣವನ್ನ ಪಾವತಿಸಿರ್ತಕ್ಕಂತಹವರಿಗೆ ನೆಗೆಟಿವ್ ಅಥವಾ ಪಾಸಿಟಿವ್ ಅನ್ನುವಂತಹ ತಪ್ಪು ರಿಪೋರ್ಟ್ ಅನ್ನು ಕೊಡ್ತಕ್ಕಂತಹ ಖಾಸಗಿ ಲ್ಯಾಬ್ಗಳ ಮೇಲೆ ಏನು ಕ್ರಮವನ್ನ ಈಗ ಆರೋಗ್ಯ ಇಲಾಖೆ ಕೈಗೊಳ್ಳುತ್ತೆ? ಖಾಸಗಿ ಲ್ಯಾಬ್ನಿಂದ ಕೊರೋನಾ ಟೆಸ್ಟ್ ರಿಪೋರ್ಟ್ ಏನು ನೀಡಿತ್ತು ಅದು ಈಗ ಸುಳ್ಳು ಅನ್ನುವಂಥದ್ದು ಗೊತ್ತಾಗಿದೆ. 6/5/2020 ಬಂದಿರತಕ್ಕಂಥ, ಅಂದ್ರೆ ಇವತ್ತು ಬಂದಿರುವಂತಹ ಈ ವರದಿಯ ಪ್ರಕಾರ ನೆಗೆಟಿವ್ ಅನ್ನುವಂತಹ ರಿಪೋರ್ಟ್ ಅನ್ನ ಹೇಳ್ತಾ ಇದೆ. ಹಾಗಿದ್ರೆ ಆರೋಗ್ಯ ಇಲಾಖೆ ಎಡವಟ್ಟಿನ ಕಾರಣಕ್ಕಾಗಿ ಗರ್ಭಿಣಿಯನ್ನ ಐಸೋಲೇಷನ್ ಕೂಡ ಶಿಫ್ಟ್ ಮಾಡಲಾಗಿತ್ತು. ಆರೋಗ್ಯ ಇಲಾಖೆ ಯಾವಾಗ ವರದಿ ಬರುತ್ತೋ ತಕ್ಷಣಕ್ಕೆ ಐಸೋಲೇಷನ್ ಶಿಫ್ಟ್ ಮಾಡುತ್ತೆ ಅಥವಾ ಅವ್ರನ್ನ ಕ್ವಾರಂಟೈನ್ ಮಾಡುತ್ತೆ. ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿರುವಂಥದ್ದು ಲ್ಯಾಬ್ಗಳ ರಿಪೋರ್ಟ್ನ ಸತ್ಯಾಸತ್ಯತೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಏನಿದು, ಯಾವ ರೀತಿಯಾಗಿ ಎರಡೆರಡು ವರದಿ ಇದು?
ಹರಿಪ್ರಸಾದ್, ತುಂಬು ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಹೇಳಿ ಒಂದು ಖಾಸಗಿ ಲ್ಯಾಬ್ ಅವರು ಒಂದು ವರದಿ ಕೊಡ್ತಾರೆ. ಅದೇ ವರದಿಯ ಆಧಾರದ ಮೇಲೆ ಆರೋಗ್ಯ ಇಲಾಖೆ ಅವರನ್ನ ಕೊರೋನಾ ಪಾಸಿಟಿವ್ ಲಿಸ್ಟಿಗೆ ಆ ಗರ್ಭಿಣಿಯನ್ನ ಸೇರಿಸ್ತಾರೆ. ಜೊತೆಗೆ ಆಕೆಯ ಕುಟುಂಬದವರನ್ನು ಕೂಡ ಕಂಪ್ಲೀಟ್ ಆಗಿ ಹೋಟೆಲ್ ಕ್ವಾರಂಟೈನ್ಗೆ ಶಿಫ್ಟ್ ಮಾಡ್ತಾರೆ. ಜೊತೆಗೆ ತುಂಬು ಗರ್ಭಿಣಿಯನ್ನ ವಿಕ್ಟೋರಿಯಾ ಹಾಸ್ಪಿಟಲ್, ಅಂದ್ರೆ ಎಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಿದೆಯೋ ಆ ವಾರ್ಡ್ನ ಪಕ್ಕದಲ್ಲೇ ಒಂದು ಗರ್ಭಿಣಿಯನ್ನು ಕೂಡ ಹೋಗಿ ಶಿಫ್ಟ್ ಮಾಡ್ತಾರೆ. ಮೊದಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಅನುಮಾನವಿತ್ತು. ಯಾಕಂದ್ರೆ ಗರ್ಭಿಣಿ ಮನೆ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗಿದ್ದ, ಟ್ರಾವೆಲ್ ಹಿಸ್ಟ್ರಿ ಕೂಡ ಇಲ್ಲ. ಈಕೆಗೆ ಕೊರೋನಾ ಸೋಂಕು ತಗುಲೋದು ಹೇಗೆ ಸಾಧ್ಯ ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳು ಮೊದಲೇ ಇದನ್ನ ಅನುಮಾನ ಪಟ್ಟಿರ್ತಾರೆ. ಹೀಗಾಗಿ ಎನ್ಐವಿಗೆ ಈ ಒಂದು ಟೆಸ್ಟ್ ರಿಪೋರ್ಟ್ ಅನ್ನು ಮತ್ತೊಮ್ಮೆ ಟೆಸ್ಟ್ ಮಾಡಿಸೋದಕ್ಕೆ ರಿಪೋರ್ಟ್ ಅನ್ನು ಕಳಿಸ್ತಾರೆ. ಆ ಒಂದು ಗರ್ಭಿಣಿಯ ಗಂಟಲ ದ್ರವನ ಮತ್ತೊಮ್ಮೆ ಟೆಸ್ಟ್ ಮಾಡಿಸೋದಕ್ಕೆ ಎನ್ಐವಿಗೆ ಕಳಿಸ್ತಾರೆ, ಅಂದ್ರೆ ಸರ್ಕಾರಿ ಲ್ಯಾಬ್ಗೆ ಕಳಿಸ್ತಾರೆ. ಇದೀಗ ಸರ್ಕಾರಿ ಲ್ಯಾಬ್ ಅಲ್ಲಿ ಒಂದು ನೆಗೆಟಿವ್ ಅಂತ ಹೇಳಿ ಮಾಹಿತಿ ಬಂದಿರುವಂತಹ ಕಾರಣಕ್ಕಾಗಿ ಖಾಸಗಿ ಲ್ಯಾಬ್ ಕೊಟ್ಟಂತಹ ವರದಿ ಏನಿದೆ ಅದು ತಪ್ಪು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹರಿಪ್ರಸಾದ್, ಓಕೆ, ಧನ್ಯವಾದ ಮುತ್ತಪ್ಪ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇನ್ನು ರಾಜ್ಯ ಸರ್ಕಾರ ಇವತ್ತು ಯಾವ ಲಾಕ್ಡೌನ್ನ ಕಾರಣಕ್ಕಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಈ ಎಲ್ಲ ಕಾರಣಕ್ಕಾಗಿ ಒಂದಷ್ಟು ರಿಲೀಫ್ ಪ್ಯಾಕೇಜ್ ಅನ್ನು ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಮಾಡ್ತಾರೆ. ಇದರೊಂದು ರಾಜಕೀಯ ಲೆಕ್ಕಾಚಾರವೂ ಕೂಡ ಇದೆ. ಸಿಎಂ ಇಂಥದ್ದೊಂದು ನಿರ್ಧಾರವನ್ನು ಘೋಷಣೆ ಮಾಡುವ ಸಂದರ್ಭದಲ್ಲಿ ರಾಜಕೀಯವಾಗಿ ತನ್ನ ಎದುರಾಳಿಗಳಿಗೆ ಯಾವುದೇ ರೀತಿಯಾದಂತಹ ಕ್ರೆಡಿಟ್ ಸಿಗಬಾರದು ಅನ್ನುವಂತಹ ಯೋಚನೆಯನ್ನು ಕೂಡ ಮುಖ್ಯಮಂತ್ರಿಯವರು ಮಾಡಿರುವುದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಿದ್ರೆ ಈ ಪ್ಯಾಕೇಜ್ ನಿಜಕ್ಕೂ ಜನರಿಗೆ ಎಷ್ಟು ಮಟ್ಟಿಗೆ ಸಹಾಯಕ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ತಜ್ಞರು ಕೂಡ ಜಾಯ್ನ್ ಆಗ್ತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಪ್ಯಾಕೇಜ್ನ ವಿವರವನ್ನು ನೋಡೋಣ. ₹610 ಕೋಟಿ ಪ್ಯಾಕೇಜ್. ಹೂವು ಬೆಳೆದವರಿಗೆ ಹಣ, ಕಟ್ಟಡ ಕಾರ್ಮಿಕರಿಗೆ ಹಣ, ಆಟೋ ಟ್ಯಾಕ್ಸಿ ಚಾಲಕರಿಗೆ ಹಣ, ನೇಕಾರರಿಗೆ ಸಮ್ಮಾನ, ಮಡಿವಾಳರಿಗೆ 5,000, ಕ್ಷೌರಿಕರಿಗೆ 5,000, ಕಟ್ಟಡ ಕಾರ್ಮಿಕರಿಗೆ 5,000. ಇದು ಇಂದು ಸಿಎಂ ಯಡಿಯೂರಪ್ಪ ಮಾಡಿರುವ ಘೋಷಣೆ. ಹಣಕಾಸಿನ ಇಲಾಖೆ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಹಣಕಾಸಿನ ಸ್ಥಿತಿಗತಿಗಳು ಸರಿ ಇಲ್ಲದೇ ಇದ್ರೂ ಸಹ ಜನ ಏನು ಸಂಕಟ ಸಿಕ್ಕಿದ್ದಾರೆ, ಅವರಿಗೆ ನೆರವಿಗೆ ಬರೋದು ಸರ್ಕಾರದ ಕರ್ತವ್ಯ ಅಂತೇಳಿ ಸುಮಾರು ₹1,610 ಕೋಟಿ ಒಂದು ಪ್ಯಾಕೇಜ್ಗಳನ್ನು 1,610 ಕೋಟಿ ಬಹುಶಃ ದೇಶದ ಯಾವುದೇ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಸಂದರ್ಭದಲ್ಲಿ ಸವಲತ್ತು ಕೊಡುವಂಥ ಪ್ರಯತ್ನ ಮಾಡಿರಲಿಲ್ಲ. ನಾವು ಬೇರೆ ಎಲ್ಲ ಕೆಲಸವನ್ನು ಬದಿಗೊತ್ತಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಕೆಲವು ನಿರ್ಧಾರವನ್ನು ಮಾಡಿದ್ದೇವೆ. ಅಂದಹಾಗೆ ಲಾಕ್ಡೌನ್ ನಂತರ ಇಡೀ ದೇಶವೇ ಸ್ತಬ್ಧವಾಗಿತ್ತು. ಜನರು ಮನೆಗಳಲ್ಲೇ ಬಂಧಿಯಾಗಿದ್ದರು. ಮಾರ್ಚ್ ಏಪ್ರಿಲ್ ತಿಂಗಳು ಅಂದರೆ ಅದು ಮದುವೆ ಸೀಸನ್, ಹಬ್ಬಗಳ ಸಮಯ, ಜಾತ್ರೆಯ ಸಂಭ್ರಮ. ಆದರೆ ಈ ಬಾರಿ ಹೂವು ಬೆಳೆದ ರೈತರು ಬೇಸಿಗೆಯ ಬಿಸಿಲಿನಲ್ಲೇ ಮುದುಡುವಂತೆ ಲಾಕ್ಡೌನ್ ಮಾಡಿತ್ತು. TV9 ಕೂಡ ಹೂವು ಬೆಳೆಗಾರರ ಸಮಸ್ಯೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಕೃಷಿ ಮಂತ್ರಿ BC ಪಾಟೀಲ್ ಬಳಿಯಾಗಲಿ, ತೋಟಗಾರಿಕಾ ಸಚಿವ ನಾರಾಯಣಗೌಡರ ಬಳಿಯಾಗಲಿ ಹೂವು ಬೆಳೆದ ರೈತರ ಸಮಸ್ಯೆಗೆ ಸ್ಪಂದಿಸುವುದು ಹೇಗೆ ಎನ್ನುವುದಕ್ಕೆ ಸ್ಪಷ್ಟ ಉತ್ತರವಿರಲಿಲ್ಲ. ಆದರೆ ಇಂದು ಸಿಎಂ ಯಡಿಯೂರಪ್ಪ ಹೂವು ಬೆಳೆಗಾರರ ಕೈ ಹಿಡಿದಿದ್ದಾರೆ. ಹೂವು ಬೆಳೆದ ರೈತರಿಗೆ ಗರಿಷ್ಠ 1 ಹೆಕ್ಟೇರ್ಗೆ ₹25,000 ಪರಿಹಾರ ಘೋಷಿಸಿದ್ದಾರೆ. ಹೂಗಳು ಮಾರಾಟ ಆಗದೇನೆ ನಮ್ಮ ರೈತರಿಗೆ ನಷ್ಟ ಆಗಿದೆ. ನಮ್ಮ ಸರ್ಕಾರ ರೈತಪರ ಸರ್ಕಾರ. ಈ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಎಲ್ಲ ರೀತಿಯ ಹೂವನ್ನು ಬೆಳೆದಿರುವಂಥ ರೈತರಿಗೆ ನೆರವಾಗಲು ನಮ್ಮ ಸರ್ಕಾರ 1 ಹೆಕ್ಟೇರ್ಗೆ ₹25,000 ಅಂದರೆ ಗರಿಷ್ಠ 1 ಹೆಕ್ಟೇರ್ಗೆ ಮಾತ್ರ
25,000 ರೂಪಾಯಿನ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇದೇ ವೇಳೆ ಆಟೋ ಟ್ಯಾಕ್ಸಿ ಚಾಲಕರ ಕಡೆಗೂ ಸಿಎಂ ಗಮನ ಹರಿಸಿದ್ದಾರೆ. ರಾಜ್ಯದಲ್ಲಿ ಅಂದಾಜು 7,70,000 ಚಾಲಕರಿಗೆ ತಲಾ 5,000 ರೂಪಾಯಿಯಂತೆ ಪರಿಹಾರ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲದೆ ಕ್ಷೌರಿಕರು, ಮಡಿವಾಳರಿಗೆ ತಲಾ 5,000 ರೂಪಾಯಿ ಕೊಡುವುದಾಗಿ ಹೇಳಿದ್ದಾರೆ. ಅಗಸರು ಯಾರು ಬಟ್ಟೆಗಳು ವಾಶ್ ಮಾಡ್ತಾರೆ, ಅವರು ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವಂಥವರು 1.5 ತಿಂಗಳಿಗೆ ಮೇಲ್ಪಟ್ಟು ತಮ್ಮ ಕಸುಬನ್ನು ನಡೆಸಲಾಗದೇನೆ ತಮ್ಮ ದೈನಂದಿನ ಆದಾಯವನ್ನು ಕಳೆದುಕೊಂಡಿದ್ದಾರೆ. ಇವರಿಗೆ ನೆರವಾಗಲು ನಮ್ಮ ರಾಜ್ಯದಲ್ಲಿರುವ ಅಂದಾಜು 60,000 ವಾಷರ್ಮನ್ ಅಗಸರಿಗೆ ಹಾಗೂ 2,30,000 ಜನ ಕ್ಷೌರಿಕ ವೃತ್ತಿಯಲ್ಲಿರುವಂಥವ್ರಿಗೆ ಒಂದು ಬಾರಿ ಪರಿಹಾರವಾಗಿ 5,000 ರೂಪಾಯಿನ ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಇದೇ ವೇಳೆ ನೇಕಾರರಿಗೆ ಇನ್ನೊಂದು ಸ್ಪೆಷಲ್ ಪ್ಯಾಕೇಜ್ ಸಿಎಂ ಘೋಷಿಸಿದ್ರು. ನೌಕರರನ್ನ ರೈತರ ರೀತಿಯಲ್ಲೇ ಗೌರವಿಸಲು 2,000 ರೂಪಾಯಿ ಗೌರವಧನ ನೀಡಲು ಸಿಎಂ ನಿರ್ಧರಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಈ ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಅಂದಾಜು 54,000 ಕೈಮಗ್ಗ ನೇಕಾರರಿಗೆ ಪ್ರತಿ ವರ್ಷ 2,000 ರೂಪಾಯಿಗಳಂತೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡುವಂಥ ಒಂದು ತೀರ್ಮಾನ. ಇಷ್ಟಕ್ಕೂ ಸಿಎಂ ಇಂದು ಏಕಾಏಕಿ ಈ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಲು ಕಾರಣವಿದೆ. ಅದೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಕಿದ್ದ ಲೆಕ್ಕಾಚಾರ. ಪ್ರತಿಪಕ್ಷದವರಿಗೆ ಕ್ರೆಡಿಟ್ ಸಿಗದಂತೆ ತಡೆಯಲು ಸಿಎಂ ಮಾಸ್ಟರ್ ಪ್ಲಾನ್. ಹೌದು, ಇಂದಿನ ವಿಶೇಷ ಪ್ಯಾಕೇಜ್ನ ಹಿನ್ನೆಲೆಯಲ್ಲಿ ಸಿಎಂ ಯಡಿಯೂರಪ್ಪ ಪ್ರಯೋಗಿಸಿರುವ ರಾಜಕೀಯ ಅಸ್ತ್ರವನ್ನ ಗಮನಿಸಲೇಬೇಕು. ಯಾಕಂದ್ರೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ಒಂದು ಸಭೆ ಕರೆದಿದ್ದರು. ಕುಲ ಕಸುಬನ್ನೇ ನೆಚ್ಚಿ ಬದುಕುತ್ತಿರುವವರು, ಶ್ರಮಿಕ ವರ್ಗಗಳು, ಆಟೋ ಟ್ಯಾಕ್ಸಿ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ಹೀಗೆ ಆರ್ಥಿಕವಾಗಿ ಬಸವಳಿದ ಜನರ ಸಭೆ ನಡೆಸಿದ್ದರು. ಇದಾದ ನಂತರ ಸಿಎಂ ಯಡಿಯೂರಪ್ಪ ಅವರಿಗೆ ತಾವು ನಡೆಸಿದ ಸಭೆ ಆಧರಿಸಿ 7 ಪುಟಗಳ ಬೇಡಿಕೆಗಳ ಪತ್ರವನ್ನು ಸಿದ್ದರಾಮಯ್ಯ ಬರೆದಿದ್ದರು. ಇದಿಷ್ಟೇ ಅಲ್ಲದೆ ಪ್ರತಿಪಕ್ಷಗಳ ನಾಯಕರ ಸಭೆ ನಡೆಸಿದ್ದ ಸಿದ್ದರಾಮಯ್ಯ ಇದನ್ನ ಆಧರಿಸಿ ಮತ್ತೊಂದು ಬೇಡಿಕೆಗಳ ಪಟ್ಟಿ ರೆಡಿ ಮಾಡುತ್ತಿದ್ದರು. ಪ್ರತಿಪಕ್ಷಗಳ ನಿಯೋಗದ ಮೂಲಕ ಸಿಎಂ ಯಡಿಯೂರಪ್ಪ ಅವರ ಬಳಿಗೆ ತೆರಳಿ ನಾಳೆ ಬೇಡಿಕೆ ಸಲ್ಲಿಸುವ ಪ್ಲಾನ್ ಕೂಡ ಹಾಕಿಕೊಂಡಿದ್ದರು. ಆದರೆ ಹೀಗೆ ಪ್ರತಿಪಕ್ಷಗಳು ಬೇಡಿಕೆಗಳನ್ನ ಸಲ್ಲಿಸುತ್ತಾ ಇದ್ದು ನಂತರ ಅದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ರೆ ಅದರ ಕ್ರೆಡಿಟ್ ಎದುರಾಳಿಗಳಿಗೆ ಸಿಗುತ್ತೆ ಎನ್ನುವುದು ಸಿಎಂಗೂ ಅರ್ಥವಾಗಿತ್ತು. ಇದೇ ಕಾರಣಕ್ಕೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದ ಸಿಎಂ ಯಡಿಯೂರಪ್ಪ ಇಂದು ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸಿದ್ದಾರೆ. ನಮ್ಮ ಹಣಕಾಸಿನ ಇಲಾಖೆ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಹಣಕಾಸಿನ ಸ್ಥಿತಿಗತಿಗಳು ಸರಿ ಇಲ್ಲದೇ ಇದ್ರೂ ಸಹ ಜನ ಏನು ಸಂಕಟ ಸಿಕ್ಕಿದ್ದಾರೆ, ಅವರಿಗೆ ನೆರವಿಗೆ ಬರೋದು ಸರ್ಕಾರದ ಕರ್ತವ್ಯ ಅಂತೇಳಿ ಸುಮಾರು 1,610 ಕೋಟಿ ರೂಪಾಯಿನ ಒಂದು ಪ್ಯಾಕೇಜ್ಗಳನ್ನು 1,610 ಕೋಟಿ ಬಹುಶಃ ದೇಶದ ಯಾವುದೇ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಸಂದರ್ಭದಲ್ಲಿ ಸವಲತ್ತು ಕೊಡುವಂಥ ಪ್ರಯತ್ನ ಮಾಡಿರಲಿಲ್ಲ. ನಾವು ಬೇರೆ ಎಲ್ಲ ಕೆಲಸವನ್ನು ಬದಿಗೊತ್ತಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಕೆಲವು ನಿರ್ಧಾರವನ್ನು ಮಾಡಿದ್ದೇವೆ. ಇನ್ನು ಸಿಎಂ ಘೋಷಿಸಿದ ವಿಶೇಷ ಪ್ಯಾಕೇಜ್ಗೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ಕುಲಕಸುಬು ನಂಬಿ ಬದುಕುತ್ತಿರುವ ಇತರೆ ವರ್ಗಗಳ ಜನರಿಗೆ ಸಿಎಂ ಯಾಕೆ ಪ್ಯಾಕೇಜ್ ಘೋಷಿಸಿಲ್ಲವೆಂದು ಪ್ರಶ್ನಿಸಿದ್ದಾರೆ. ಬೇರೆಯವ್ರಿಗೂ ಕೊಡಬೇಕಲ್ಲ, ಚಮ್ಮಾರರಿಗೆ, ಬೀದಿ
ವ್ಯಾಪಾರ ಮಾಡೋರಿಗೆ, ನೇಕಾರರಿಗೆ, ಬೀಡಿ ಕಾರ್ಮಿಕರಿಗೆ, ಬೀದಿ ಬದಿ ವ್ಯಾಪಾರ, ಕಮ್ಮಾರರು, ಚಮ್ಮಾರರು, ಬೀದಿ ಬದಿ ವ್ಯಾಪಾರ ಇವರೆಲ್ಲ ಇದ್ದಾರಲ್ಲ, ಬಡಗಿಗಳು, ಅವ್ರಿಗೆಲ್ಲ ಕೊಡಬೇಕಲ್ಲ. ಹೌದು ಸರ್. ಮತ್ತೆ ರೈತರಿಗೆ ಕೂಡ ಅವರು ಕೊಡಲಿ, ಸಂತೋಷ. ನಾವು 10,000 ಕೇಳಿದ್ದು, ನಾವು 10,000 ಕೇಳಿದ್ದು 5,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬರೀ ಮಡಿವಾಳರಿಗೆ ಮತ್ತು ಸವಿತಾ ಸಮಾಜದ ಕ್ಷೌರಿಕರಿಗೆ. ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ವಿಶೇಷ ಪ್ಯಾಕೇಜ್ ಘೋಷಿಸಿದ ಸಿಎಂ ಬಿಎಸ್ವೈಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾನು ಸ್ವಲ್ಪ ಮಟ್ಟಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನು ನಾನು ಹಿಂದೆ ಕೆಲವು ವರ್ಗದವರಿಗೆ ನೀವು ಸಹಾಯ ಮಾಡಬೇಕು, ಕನಿಷ್ಠ 10,000 ರೂಪಾಯಿ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಂಡಿದ್ದೆ. ಅದರಲ್ಲಿ ಕೆಲವ್ರನ್ನ ಆಯ್ಕೆ ಮಾಡಿ 5,000 ರೂಪಾಯಿ ಕೊಡೋದು ಅಂತ ತೀರ್ಮಾನವನ್ನ ಮಾಡಿದ್ದಾರೆ. ಒಟ್ಟಲ್ಲಿ ಸದ್ಯ ವಿಶೇಷ ಪ್ಯಾಕೇಜ್ ಘೋಷಿಸಿರುವ ಸಿಎಂ ಯಡಿಯೂರಪ್ಪ ಲಾಕ್ಡೌನ್ನಲ್ಲಿ ಸಿಲುಕಿ ನಷ್ಟ ಅನುಭವಿಸಿದ್ದ ಒಂದಷ್ಟು ವರ್ಗಗಳಿಗೆ ಹಣಕಾಸಿನ ನೆರವು ನೀಡಿದ್ದಾರೆ. ಆದರೆ ಇನ್ನೂ ಹಲವು ಸಮುದಾಯಗಳು ಹಾಗೂ ದುಡಿಯುವ ವರ್ಗಗಳ ಜನ ಸರ್ಕಾರದ ಕಡೆಗೆ ಆಸೆಗಣ್ಣಿನಿಂದ ನೋಡುತ್ತಿದ್ದಾರೆ. ಸರ್ಕಾರ ಮತ್ತೊಂದು ವಿಶೇಷ ಪ್ಯಾಕೇಜ್ ರೆಡಿ ಮಾಡಿದ್ರೆ ಮಾತ್ರ ಹೆಚ್ಚಿನ ಜನರಿಗೆ ಅನುಕೂಲವಾಗಲು ಸಾಧ್ಯ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಹಾಗಿದ್ರೆ ರಾಜ್ಯ ಸರ್ಕಾರ ಇವತ್ತು ಘೋಷಣೆ ಮಾಡಿರುವಂತಹ ವಿಶೇಷ ಪ್ಯಾಕೇಜ್ನಲ್ಲಿ ಯಾವ್ಯಾರಿಗೆ ಎಷ್ಟೆಷ್ಟು ಹಣ ಸಿಗುತ್ತೆ ಅನ್ನೋದನ್ನು ನಿಮಗೆ ಗ್ರಾಫಿಕ್ಸ್ ಮೂಲಕವಾಗಿ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಹೂ ಬೆಳೆದಂತಹ ರೈತರಿಗೆ ಹೆಕ್ಟೇರ್ಗೆ ಗರಿಷ್ಠ 25,000 ರೂಪಾಯಿ, ಅಂದರೆ ಗರಿಷ್ಠ 1 ಹೆಕ್ಟೇರ್ಗೆ ಮಾತ್ರ ಕೊಡ್ತಾರೆ. 2 ಹೆಕ್ಟೇರ್ನಲ್ಲಿ ಬೆಳೆದರೂ ಕೂಡ ಅವರಿಗೆ 1 ಹೆಕ್ಟೇರ್ಗೆ ಮಾತ್ರ ಹಣ ಸಿಗೋದು. 11,867 ಹೆಕ್ಟೇರ್ಗೆ ಸರ್ಕಾರ ನೀಡಲಿರುವಂತಹ ಒಟ್ಟು ಹಣ 29,21,75,000 ರೂಪಾಯಿ ಅನ್ನುವಂಥದ್ದನ್ನು ಈಗ ಇವತ್ತು ಘೋಷಣೆ ಮಾಡಿರ್ತಕ್ಕಂತಹ ಒಟ್ಟು ಮೊತ್ತವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ಹಣ ಆಗುತ್ತೆ. ಇನ್ನು 60,000 ಮಡಿವಾಳರಿಗೆ 5,000 ರೂಪಾಯಿ ರೀತಿಯಾದಂತಹ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅದು 30 ಕೋಟಿ ರೂಪಾಯಿ ಆಗುತ್ತೆ. 60,000 ಮಂದಿಗೆ ಕೊಡುವಂತಹ ಈ ಒಂದು ಹಣದ ಒಟ್ಟು ಮೊತ್ತ ಆಗುತ್ತೆ. ಇನ್ನು ಹಾಗೆಯೇ 2,30,000 ಕ್ಷೌರಿಕರಿಗೆ 5,000 ರೂಪಾಯಿಯ ಪರಿಹಾರವನ್ನು ಕೊಡ್ತಾ ಇದ್ದಾರೆ. 115 ಕೋಟಿ ರೂಪಾಯಿನ ಇದಕ್ಕಾಗಿ ಸರ್ಕಾರ ಖರ್ಚು ಮಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. 7.75 ಲಕ್ಷ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಕರ್ನಾಟಕದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ ಅನ್ನುವಂತಹ ಲೆಕ್ಕಾಚಾರ ಇರುವಂಥದ್ದು. ಇವರಿಗೆ 5,000, ಇದರಲ್ಲಿ 387.5 ಕೋಟಿ ರೂಪಾಯಿಯನ್ನ ಈ ಹಣವನ್ನ ಈ ಒಂದು ವರ್ಗಕ್ಕೆ, ಈ ಚಾಲಕರಿಗೆ ಕೊಡ್ತಾ ಇರುವಂಥದ್ದು. ಹಾಗೆಯೇ 15.8 ಲಕ್ಷ ಕಟ್ಟಡ ಕಾರ್ಮಿಕರು, ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದಾರೆ. ಇದರಲ್ಲಿ 11.4 ಲಕ್ಷದವರಿಗೆ ಈಗಾಗಲೇ ಕೊಟ್ಟಿದೆ ಸರ್ಕಾರ. ಇನ್ನು ಉಳಿದವರಿಗೆಲ್ಲರಿಗೂ ಕೂಡ ಸೇರಿ ಒಟ್ಟು 790 ಕೋಟಿ ರೂಪಾಯಿಯ ಒಟ್ಟು ಪ್ಯಾಕೇಜ್ ಇದು ಆಗಿರುವಂತಹದ್ದು. ಹಾಗೆಯೇ 54,000 ಕೈಮಗ್ಗ ನೇಕಾರರಿಗೆ ವಾರ್ಷಿಕ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದರ ಒಟ್ಟು ಮೊತ್ತ 10.8 ಕೋಟಿ ರೂಪಾಯಿವರೆಗೆ ಹೋಗುತ್ತೆ. ಇಷ್ಟೊಂದು ಹಣವನ್ನು ಸರ್ಕಾರ ಈಗ ಖರ್ಚು ಮಾಡ್ತದೆ. ಇದೆಲ್ಲವೂ ಕೂಡ ನಾವು ಒಟ್ಟು ಸೇರಿಸಿ ಸುಮಾರು 1,362 ಕೋಟಿ ರೂಪಾಯಿಯಷ್ಟು ಹಣ ಈ ಒಂದು ವರ್ಗಗಳಿಗೆ ಕೊಟ್ಟಿರುವಂಥದ್ದು. ಉಳಿದಂತಹ ಹಣ ಏನು ವಿದ್ಯುತ್ಗೆ ಸಂಬಂಧಪಟ್ಟಂತೆ ಏನು ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಹೊಂದಾಣಿಕೆ ಮಾಡೋದಕ್ಕಾಗಿ ಸರ್ಕಾರ ಬಳಕೆ ಮಾಡ್ತಾ ಇದೆ. ಇನ್ನು ಪ್ಯಾಕೇಜ್ ಘೋಷಣೆ ಮಾಡಿರುವಂತಹ ಸರ್ಕಾರ ಸಂಪನ್ಮೂಲಕ್ಕಾಗಿ ಕುಡುಕರ ಜೇಬಿಗೆ ಕೈ ಹಾಕಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ ನಿಮಗೆ ತೋರಿಸ್ತೀನಿ. ಯಾಕೆಂದ್ರೆ 2020-21ರಲ್ಲಿ ಆಲ್ರೆಡಿ 6% ಏರಿಕೆ ಮಾಡಿತ್ತು. ಈಗ 11% ಅಬಕಾರಿ ತೆರಿಗೆಯನ್ನು ಏರಿಕೆ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು. 2020-21ರ ಅಬಕಾರಿ ಇಲಾಖೆಯ ಗುರಿ ಇರುವಂಥದ್ದು 22,700 ಕೋಟಿ ರೂಪಾಯಿ ಆಗಿತ್ತು. ಇದು ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು. ಆದರೆ ಈಗ 6% ತೆರಿಗೆ ಹೆಚ್ಚಳದಿಂದಾಗಿ ಕೇವಲ 6% ಹೆಚ್ಚಿಗೆ ಮಾಡಿರ್ತಿದ್ರೆ 1,210 ಕೋಟಿ ರೂಪಾಯಿಯನ್ನ ಸರ್ಕಾರ ಸಂಗ್ರಹ ಮಾಡುವಂತಹ ಗುರಿಯನ್ನ ಹೊಂದಿತ್ತು ಈ ಒಂದು ವಲಯದ ಮೂಲಕವಾಗಿ. ಆದರೆ ಈಗ 11% ತೆರಿಗೆ ಹೆಚ್ಚಳವನ್ನು ಮಾಡ್ತಾ ಇದೆ. ಈ ಹೆಚ್ಚುವರಿ ಆದಾಯವಾಗಿ 2,530 ಕೋಟಿ ರೂಪಾಯಿ ಸರ್ಕಾರಕ್ಕೆ ಸಂಗ್ರಹ ಆಗುತ್ತೆ. ಒಟ್ಟು 17% ಏರಿಕೆ ಮಾಡೋದ್ರಿಂದ 3,740 ಕೋಟಿ ರೂಪಾಯಿ ಆದಾಯವನ್ನ ಸರ್ಕಾರ ಸಂಗ್ರಹಿಸ್ತಾ ಇದೆ. ಮತ್ತು ಇದೆಲ್ಲದರ ಪರಿಣಾಮವಾಗಿ ಈ ವರ್ಷದ ಆರ್ಥಿಕ ವರ್ಷದಲ್ಲಿ 26,440 ಕೋಟಿ ರೂಪಾಯಿಯನ್ನ ಅಬಕಾರಿ ಇಲಾಖೆ ಒಂದರಿಂದಲೇ ಸಂಗ್ರಹಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ. ಇದರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳು ಈಗ ಜಾಯ್ನ್ ಆಗಿದ್ದಾರೆ. ಆರ್ಥಿಕ ತಜ್ಞರಾಗಿರುವಂತಹ SR ಕೇಶವ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ FKCCIನ ಮಾಜಿ ಅಧ್ಯಕ್ಷರಾಗಿರುವಂತಹ ತಲ್ಲಂ ವೆಂಕಟೇಶ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕೇಶವ್ ಅವರೇ, ಕ್ವಿಕ್ ಆಗಿ ತಾವೇನು ಹೇಳ್ತೀರಿ, ಸರ್ಕಾರದ ಈ ಪ್ಯಾಕೇಜ್ ಎಷ್ಟರ ಮಟ್ಟಿಗೆ ನೊಂದಿರ್ತಕ್ಕಂತಹ ಜನರಿಗೆ ರಿಲೀಫ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ?
ಒಂದು ಬೆನೋವಲೆಂಟ್ ಸರ್ಕಾರಗಳು ಇಂಥ ಯೋಜನೆಗಳನ್ನು ಹಾಕೋಬೇಕು, ಆ ನಿಟ್ಟಿನಲ್ಲಿ ಇದು ಹಾಕೊಂಡಿದೆ, ಅದಕ್ಕೆ ನಾನು ಸ್ವಾಗತಿಸ್ತೀನಿ. ಏನಂದ್ರೆ ನಾವು ಈಗಲೂ ಕೇಳ್ಬೋದು, ಇಲ್ಲ 5,000 ರೂಪಾಯಿ ಎಷ್ಟು ಜನಕ್ಕೆ ಸಾಕಾಗತ್ತಾ ಈ ಕ್ರೂಷಿಯಲ್ ಟೈಮಲ್ಲಿ ಅನ್ನುವಂಥದ್ದು, 25,000 1 ಹೆಕ್ಟೇರ್ಗೆ ಸಾಕಾಗತ್ತಾ, 6% ಮಾತ್ರ ಒನ್ ಟೈಮ್ ಕಟ್ಟಿದ್ರೆ, ಈ ಥರದ್ದು ಖಂಡಿತ ಪ್ರಶ್ನೆಗಳು ಎದ್ದೇಳುತ್ತೆ. ಆದರೆ ಒಂದು ಮಾತು ಏನಂದ್ರೆ, ಸರ್ಕಾರ ಇವತ್ತು ಘೋಷಿಸುವಾಗ ಒಂದು ಮಾತನ್ನ ಹೇಳಿದ್ರು, ಜನರು 1.5 ತಿಂಗಳಿಂದ ಸಂಕಷ್ಟದಲ್ಲಿರೋದು ಅರಿವಿದೆ, ಆದರೆ ಸರ್ಕಾರದ ಹತ್ರ ಇರುವಂಥ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಎಷ್ಟನ್ನ ಕೊಡ್ಬೋದು ಅದನ್ನು ಕೊಡುವ ಪ್ರಯತ್ನ ಮಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಿದ್ದಾರೆ. ಅಲ್ಲಿ ಈಗ ನಾವು ಹೇಳಕ್ಕೆ ಇನ್ನೂ ಸಾಕಷ್ಟು ಅಂಶಗಳು ಖಂಡಿತ ಇತ್ತು. ವಿಲೇಜ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರಿಗೆ ಯಾವ್ದು ಕೊಡ್ಬೋದು, ಪಾನ್ಬಿಡಾ ಶಾಪ್ ಅವ್ರಿಗೆ ಕೊಡಲಿಲ್ಲ, ಸಲೂನ್ ಅವ್ರಿಗೆ ಕೊಡಲಿಲ್ಲ, ಇಲ್ಲ ಚೌಲ್ಟ್ರಿಲಿ ಕೆಲಸ ಮಾಡೋವಂಥವ್ರು ಇದ್ದರು, ಆರ್ಟಿಸ್ಟ್ಗಳು TV ಇದು ಸೀರಿಯಲ್ಗಳು ನಿಂತೋಗಿದೆ, ಆರ್ಟಿಸ್ಟು, ಲೈನ್ಮೆನ್ನು, ಮೇಕಪ್ ಅವರಿದ್ದರು, ಅಮಾಲಿಗಳಿಗೆ ಕೊಡ್ಬೋದಿತ್ತು, ಬಸ್ ಸ್ಟ್ಯಾಂಡ್, ಈ ಥರ ಹೇಳಲಿಕ್ಕೆ ಆಗಿರುತ್ತೆ. ಆದರೆ ವಾಸ್ತವಿಕವಾಗಿ ಏನು ಅಂತಂದರೆ, ಇದ್ದಂಥ ಸ್ಥಿತಿಯಲ್ಲಿ ಮೊದಲನೇ ಒಂದು ಪ್ಯಾಕೇಜ್ ಅಂತ ನಾನು ಅನ್ಕೋಬಹುದು 1610 ಕೋಟಿ, ಅದನ್ನ ಈಗ ಒಂದಷ್ಟು ಇದು ಒಂದು ಜನಸಮೂಹಕ್ಕೆ ಒಂದಷ್ಟು ಜನಕ್ಕೆ ಅನುಕೂಲ ಆಗೋದ್ರಿಂದ ಇದನ್ನ ಖಂಡಿತ ನಾನು ಸ್ವಾಗತಿಸ್ತೀನಿ. ಎಸ್, ಖಂಡಿತ ಕೇಶವ್ ಅವರೇ. ಹಾಗೇನೆ ತಲಂ ವೆಂಕಟೇಶ್ ಅವರೇ, ತಾವೇ ಯಾವ ರೀತಿಯಾಗಿ ನೋಡ್ತೀರಿ? ಯಾಕಂದ್ರೆ ಇವತ್ತು ವಿದ್ಯುತ್ ದರದಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ ಅನ್ನು ಮಾಡುವಂಥದ್ದು, ಒಂದಷ್ಟು ಮನ್ನಾವನ್ನು ಮಾಡುವಂಥದ್ದು ಮೂಲಕ MSMEಗೆ ಒಂದಷ್ಟು ನೆರವು ಆಗುತ್ತೆ. ಎಷ್ಟರ ಮಟ್ಟಿಗೆ ಇದು ನೆರವು ಆಗುತ್ತೆ ಅಂತ ಹೇಳಿ ನೋಡಿ. ಮೊನ್ನೆ ನಾವು ಮುಖ್ಯಮಂತ್ರಿಗಳನ್ನ FKCCN ಮುಖಾಂತರ ಮತ್ತೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಮೀಟ್ ಮಾಡಿದಾಗ ಹೇಳಿದ್ವಿ, ನಿಮಗೆ ಆದಾಯ ಬೇಕು ಅಂತಂದ್ರೆ ಇಂಡಸ್ಟ್ರಿನ ತೆರಿಬೇಕು, ಇಂಡಸ್ಟ್ರಿ ಇರಬೇಕಾದಂಥ ಕೆಲಸದವರಿಗೆ ಕೆಲಸ ಕೊಡೋ ರೀತಿ ಮಾಡಬೇಕು ಅಂತಂದ್ಬಿಟ್ಟು. ಇದರೊಳಗೆ 1 ತಿಂಗಳು 1.5 ತಿಂಗಳು ಸುಮಾರು ನಮಗೆ ಸಂಕಷ್ಟದಲ್ಲಿದ್ದೀವಿ, ನಮ್ಮನ್ನು ಬಾಗಿಲು ಮುಚ್ಚಿಬಿಟ್ಟು ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಏನಾಗುತ್ತೆ ಅಂತಂದ್ರೆ, ಇವಾಗಿರೋ ಒಂದು ರಿಲೀಫಲ್ಲಿ ಏನೋ ಅಂದ್ರೆ 100% ಇರೋವಾಗ 1% ರಿಲೀಫ್ ಸಿಕ್ತು ಅಂತ ಅನ್ಕೊಂತೀನಿ ಅಷ್ಟೇ. ಯಾಕಂದ್ರೆ ನಾವು ಕೊಟ್ಟಿರೋದು ಬೇಕಾದಷ್ಟು ವಿಷಯಗಳಿವೆ. ಹೌದು, ಅದರೊಳಗೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಗೌರವ್ ಗುಪ್ತಾ ಅವರು. ಹೌದು, ನಾವ್ ಅನ್ಕೊಂಡಿರೋದು ಇವತ್ತು ನಾಳೆ ಅಷ್ಟೊತ್ತಿಗೆ ಏನಾದ್ರು ಒಂದು ರಿಲೀಫ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇವಾಗ ಇಂಡಸ್ಟ್ರಿ ಒಳಗೆ ಬರೀ ಪವರ್ ಮಾತ್ರ ಅಲ್ಲ, ಕೆಲಸದವ್ರು ಬರ್ಬೇಕಾಗ್ತದೆ, ಅವ್ರಿಗೆ ಟ್ರಾನ್ಸ್ಪೋರ್ಟ್ ಬೇಕಾಗ್ತದೆ, ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಪೋರ್ಟ್ ಬೇಕಾಗ್ತದೆ, ಮತ್ತೆ ಎಲ್ಲರೂ ಕೆಲಸದವ್ರು ಬಂದು ನಮ್ಮ ಸಪ್ಲೈ ಚೈನ್ ಅಂತ ಏನಂತೀವೋ ಎಲ್ಲರೂ ಬಂದಾಗ 100ಕ್ಕೆ 100ರಷ್ಟು ಒಂದುಗೂಡಿದ್ರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ಮಾಡಕ್ ಸಾಧ್ಯ ಇಲ್ಲ. ಏನಂದ್ರೆ ನಾವು ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡದಕ್ಕೆ ಸ್ಪಂದಿಸಿದ್ದಾರೆ ಅನ್ನೋದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕಂದ್ರೆ ಈ ಸಮಾಜದಲ್ಲಿರೋರು ಬೇರೆ ಬೇರೆ ಇದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಸಿಕ್ಕಿದಾಗ ನಾವು ಇಷ್ಟೇ ಯಾಕೆ ಅಷ್ಟೇ ಯಾಕೆ ಅಂತ ಹೇಳೋದು ತಪ್ಪಾಗ್ತದೆ. ಯಾಕಂದ್ರೆ ಅವ್ರು ಒಂದ್ಸಲ ಹೇಳಿದ್ರು ಕಡೆ ಒಳಗೆ, ನೋಡಿ ಅಪ್ಪ, ನಮಗೆ ಸರ್ಕಾರದಲ್ಲಿರ್ತಕ್ಕಂಥ ಕೆಲಸದ ನೌಕರಿಗಳಿಗೆ ವೇತನ ಕೊಡೋಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಅದೇ ಹೇಳಿದೆ, ಸರ್ ನಿಮಗೆ ಸರ್ಕಾರದಲ್ಲಿ ಕೊಡೋಕೆ ಆಗೋದಿಲ್ಲ ಅಂತಿದೆ, ನಿಮ್ಮಲ್ಲಿ ಉತ್ಪನ್ನ ಮಾಡೋಕ್ಕೆ ಸಾಕಷ್ಟು ದಾರಿಗಳಿವೆ. ಇವತ್ತಿನ ದಿವಸ ಏನ್ ಮಾಡಿದೀರಾ ನೀವು? ಕುಡುಕರಿಗೆ ಆಸ್ಪದ ಮಾಡಿಕೊಟ್ಟಿದ್ದೀರಾ, ಅದರಿಂದ ದುಡ್ಡು ಬರ್ತದೆ ಅಂತ ಅಂದ್ಬಿಟ್ಟು. ನಮ್ಮ ಇಂಡಸ್ಟ್ರಿ ಒಳಗೆ ಅಷ್ಟು ಬೇಗ ಬರೋದಿಲ್ವಲ್ಲ ಸರ್. ನಿಜ, ಸುಮಾರು ಒಂದು ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಅರ್ಧ ಒಂದು 15 ದಿವಸ ಬೇಕು ಸೆಟ್ಲ್ ಆಗೋದಕ್ಕೆ. ನಿಜ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಾಗೆ ಕೇಶವರ ಒಂದು ಕ್ವಿಕ್ ಆಗಿ ತಮ್ಮ ಹತ್ರ ಕೇಳೋದು, ಈಗ ನೀವು ಹೇಳಿದ್ರಿ ಇದು ಒಂದು ಬಹುಶಃ ಇದು ಮೊದಲನೇ ಪ್ಯಾಕೇಜ್ ಆಗಿರ್ಬೋದು, ಯಾಕಂದ್ರೆ ಉಳಿದ ಸಮುದಾಯಗಳು ಕೂಡ ಇದೇ ರೀತಿಯಿಂದ ಅಕ್ಕಸಾಲಿಗರು ಇರ್ಬೋದು, ಕುಂಬಾರರು ಇರ್ಬೋದು, ಚಮ್ಮಾರ್ ಇರ್ಬೋದು, ಅನೇಕ ಸಮುದಾಯಗಳಿದ್ದಾವೆ ಕುಲಕಸುಬನ್ನ ಆಧರಿಸಿರುವಂತವ್ರು. ಅವರು ಕೂಡ ಈ ರೀತಿ ಈಗ ಒಂದು ವರ್ಗ ಕೊಟ್ಟ ತಕ್ಷಣ ಉಳಿದವರೆಲ್ಲರೂ ಕೂಡ ನಮ್ಗೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಕೇಳಲ್ವಾ? ಹೌದು, ಖಂಡಿತ ಕೇಳ್ತಾರೆ. ಆದರೆ ಇನ್ನೊಂದು ಪಾಸಿಟಿವ್ ಏನಂದ್ರೆ, ಅವ್ರಿಗೆ ಕೊಟ್ಮೇಲೆ ನಮಗೂ ಕೊಡ್ತಾರೆ ಅನ್ನುವಂಥ ಆಶಾದಾಯಕನೂ ಇದು ಮೂಡಿಸುತ್ತೆ ಅಂತ. ಏನಾಗಿದೆ, ರಾಜ್ಯ ಸರ್ಕಾರದ ಹತ್ರ ಇರುವಂತ ರಿಸೋರ್ಸಸ್ ತುಂಬಾ ಕಡಿಮೆ ಇದೆ. ನಾವು ಲಿಕ್ಕರ್ ಮೇಲೆ ಇನ್ನೂ ಹೆಚ್ಚಿಸಬಹುದಿತ್ತ ಅನ್ನುವಂಥದ್ದು ನನಗೆ ಅನಿಸ್ತಾ ಇತ್ತು. ಯಾಕಂದ್ರೆ ಒಟ್ಟು 17% ಹೆಚ್ಚಿದೀವಿ ಬಜೆಟ್ ಸೇರಿ. ಯಾಕಂದ್ರೆ ಡೆಲ್ಲಿನಲ್ಲಿ 80% ಈಗ ಕರೋನಾ ಸೆಸ್ ಅಂತಾನೆ ಹಾಕಿದ್ದಾರೆ ಅವರು, ತೆಲಂಗಾಣದಲ್ಲಿ 50% ಕರೋನಾ ಸೆಸ್ ಅಂತ ಹಾಕಿದ್ದಾರೆ. ಬಹುಶಃ ಯಾಕಂದ್ರೆ ನಮ್ಮ ಸ್ಟೇಟ್ ಹತ್ರ ರಿಸೋರ್ಸಸ್ ನೋಡಿ, ಲಿಕ್ಕರ್ ಮೇಲೆ ಹಾಕಬೇಕು, ಯಾವಾಗಲೂ ಡಿಮೆರಿಟ್ ಗೂಡು ಅದು ಸಿನ್ ಟ್ಯಾಕ್ಸ್ ಅಂತ ಅದ್ರ ಮೇಲೆ ಒಂದು ಹಾಕ್ಬೋದು, ಫ್ಯೂಯಲ್ ಮೇಲೆ ಹಾಕಬೇಕು, ವೆಹಿಕಲ್ ರಿಜಿಸ್ಟ್ರೇಷನ್ ಮೇಲೆ ಹಾಕಬೇಕು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಮೇಲೆ ಹಾಕಬೇಕು, ಸ್ಟಾಂಪ್ ಡ್ಯೂಟಿ, ಇಷ್ಟೇ ಇರೋದು ನಮ್ಮ ಹತ್ರ. ಅದರಲ್ಲೂ ಏನು ಲೆಕ್ಕ ಹಾಕಿದ್ದೇನು ಅಂದ್ರೆ, ಕಳೆದ ಬಜೆಟ್ ಅಲ್ಲಿ ಇವರು ಲೆಕ್ಕ ಹಾಕಿದ್ದು ಒಂದು 52,000 ಕೋಟಿ ನಾವು ಸಾಲ ಮಾಡ್ತೀವಿ ಅಂತ. ಈಗ ಇಮಿಡಿಯೇಟ್ ಆಗಿ ಫಿಸ್ಕಲ್ ಸ್ಪೇಸ್ ನಮ್ಗೆ ಇರೋದ್ರಿಂದ, ಅಂದ್ರೆ ನಾವು ಲೆಕ್ಕ ಹಾಕಿದ್ದು ಬಜೆಟ್ ಅಲ್ಲಿ 19.5% ನಮ್ GSDP ಆಗುತ್ತೆ ಅಂತ ಹೇಳಿ ಮುಂದಿನ ವರ್ಷಕ್ಕೆ ಲೆಕ್ಕ ಹಾಕಿದ್ವಿ. 24-25% ವರೆಗೂ ನಮಗೆ ಫಿಸ್ಕಲ್ ಸ್ಪೇಸ್ ಇರೋದ್ರಿಂದ ಬಹುಶಃ ಇಮಿಡಿಯೇಟ್ ಆಗಿ ಬಾರೋಯಿಂಗ್ಸ್ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಈ ಎಲ್ಲ ಸಮುದಾಯಗಳಿಗೂ ಯಾರ್ಯಾರು ಈಗ, ಯಾಕಂದ್ರೆ ಸರ್ಕಾರಕ್ಕೂ ಗೊತ್ತಿದೆ, ಅವರೇ ಮುಖ್ಯಮಂತ್ರಿಗಳು ಹೇಳಿರುವಾಗ ಎಲ್ಲ ಸಮುದಾಯಗಳು ನೊಂದಿದೆ ಅಂತ, ಎಲ್ಲರಿಗೂ ಸಾಧ್ಯ ಆದಷ್ಟು, ಯಾಕಂದ್ರೆ ಒಂದೊಂದು ಸಮುದಾಯಕ್ಕೂ ಒಂದೊಂದು ಸಪರೇಟ್ ಪ್ಯಾಕೇಜ್ ಮಾಡಿ ಎಲ್ಲರಿಗೂ ಕೊಡ್ಲಿ. ಈಗ ಯಾಕಂದ್ರೆ ಇವಾಗ ನಾವು ಖರ್ಚು ಮಾಡಿದ್ರೆ ಅದು ಒಂದು ಅಂಟ್ಯಾಡ್ ಒಂದು ವರದಿ ಹೇಳುತ್ತೆ, ಸ್ಪೆಂಡ್ ನೌ
ಮೆಲ್ಟ್ ಡೌನ್ ಲೇಟರ್ ಆಗುತ್ತೆ ಅಂತ. ಆದ್ರೆ ಈಗ ನಾವು ಖರ್ಚು ಮಾಡದೇ ಇದ್ರೆ ಮುಂದೆ ನಾವು ಮೆಲ್ಟ್ ಡೌನ್ ಆಗ್ತೀವಿ ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಈಗ ಖರ್ಚು ಮಾಡಿ ಅನ್ನೋದು. ಧನ್ಯವಾದ ಕಿಶೋರ್ ಟಿವಿ ಜೊತೆಗೆ ಜಾಯ್ನ್ ಆಗಿದ್ದಕ್ಕಾಗಿ. ಬಹಳ ಮುಖ್ಯವಾಗಿ ಇದು ಸರ್ಕಾರದ ಪ್ಯಾಕೇಜ್ನ ವಿಚಾರ. ಆದರೆ ಮತ್ತೊಂದು ಕಡೆಯಲ್ಲಿ ಕೊರೋನಾದ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರೋದು, ರಾಜ್ಯದಲ್ಲಿ ಲಾಕ್ಡೌನ್ ಸಡಿಲಿಕೆ ಆದರೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆಯ ಏರಿಕೆ ಆಗ್ತಾ ಇದೆ. ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಆತಂಕದ ಬಗೆಗಿನ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಕೊರೋನಾ ಮಹಾಮಾರಿಯ ಅಟ್ಟಹಾಸ ಅದ್ಯಾಕೋ ಕಡಿಮೆ ಆಗ್ತಾನೇ ಇಲ್ಲ. ಲಾಕ್ಡೌನ್ ಮಾಡುವ ಮೂಲಕ ಕೊರೋನಾ ಹರಡುವಿಕೆಯ ವೇಗಕ್ಕೆ ತಡೆ ಒಡ್ಡಲಾಗಿತ್ತು. ಆದರೆ ಎಷ್ಟೇ ಲಾಕ್ಡೌನ್ ಮಾಡಿದ್ರೂ ಕೊರೋನಾ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಮತ್ತೆ ಲಾಕ್ ರಿಲೀಸ್ ಮಾಡಿ ಜನರ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇಂದು 20 ಮಂದಿಗೆ ಕೊರೋನಾ, ಬಾದಾಮಿಯಲ್ಲಿ 13 ಜನರಿಗೆ ಸೋಂಕು. ಹೌದು, ಇವತ್ತೊಂದೇ ದಿನ ರಾಜ್ಯದಲ್ಲಿ 20 ಮಂದಿಗೆ ಸೋಂಕು ತಗುಲಿದೆ. ಅದರಲ್ಲೂ ಬಾಗಲಕೋಟೆಯ ಬಾದಾಮಿಯಲ್ಲಿ 13 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿರೋದು ಆತಂಕಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ 12 ಮಂದಿಗೆ P607ರ ಸಂಪರ್ಕದಿಂದ ಸೋಂಕು ತಗುಲಿದೆ. ಇದರ ನಡುವೆ P680 ಅಂತ ಗುರುತಿಸಿರುವ 18 ವರ್ಷದ ಯುವತಿಗೆ ಸೋಂಕು ತಗುಲಿರೋದು ಎಲ್ಲಿಂದ ಅನ್ನೋದೇ ಗೊತ್ತಿಲ್ಲ. ಇದರಿಂದಾಗಿ ಬಾದಾಮಿಯಲ್ಲಿ ಸೋಂಕು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಆರೋಗ್ಯ ಇಲಾಖೆ ಎಲ್ಲೆಡೆಯೂ ನಿಗಾ ಇಟ್ಟಿದೆ. ಬೆಂಗಳೂರಿನಲ್ಲಿ 2 ಸೋಂಕು, ಡೆಲಿವರಿ ಬಾಯ್ಗೂ ಕೊರೋನಾ. ಬೆಂಗಳೂರಿನ ಕೊರೋನಾ ನಂಟು ಸದ್ಯಕ್ಕಂತೂ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಹೊಂಗಸಂದ್ರ ಪಾದರಾಯನಪುರದಲ್ಲಿ ಕೊರೋನಾ ಅಟ್ಟಹಾಸ ಮೆರೆದಿದೆ. ಈಗ ಹೊಂಗಸಂದ್ರದ ಪಕ್ಕದಲ್ಲಿರುವ ಮಂಗಮ್ಮನ್ ಪಾಳ್ಯದಲ್ಲಿ ತಾಯಿ ಮಗನಿಗೆ ಕೊರೋನಾ ತಗುಲಿದೆ. ಇದರಲ್ಲಿ P678 ಎಂದು ಗುರುತಿಸಿರುವ ಯುವಕ ಆನ್ಲೈನ್ ಡೆಲಿವರಿ ಕಂಪನಿಯಲ್ಲಿ ಕೆಲಸಕ್ಕಿದ್ದ. ಆತನ ತಂದೆ P654ರಿಂದ ಸೋಂಕು ತಗುಲಿದೆ. ಆದರೆ P654ಕ್ಕೆ ಎಲ್ಲಿಂದ ಸೋಂಕು ತಗುಲಿದೆ ಅನ್ನೋದು ಗೊತ್ತಿಲ್ಲ. ಡೆಲಿವರಿ ಬಾಯ್ಗೆ ಕೊರೋನಾ ಬಂದಿರೋದ್ರಿಂದ ಹೆಚ್ಚಿದ ಆತಂಕ. ಲಾಕ್ಡೌನ್ ಅವಧಿಯಲ್ಲಿ ಹಲವು ಮನೆಗಳಿಗೆ ಅಗತ್ಯ ವಸ್ತುಗಳು ಪೂರೈಕೆ ಆಗಿರುವುದೇ ಆನ್ಲೈನ್ ಡೆಲಿವರಿ ಬಾಯ್ಗಳ ಮೂಲಕ. ಆದರೆ ಈಗ ಬೆಂಗಳೂರಿನಲ್ಲಿ ಓರ್ವ ಆನ್ಲೈನ್ ಡೆಲಿವರಿ ಬಾಯ್ಗೆ ಕೊರೋನಾ ತಗುಲಿರೋದ್ರಿಂದ ಆತನ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಆರೋಗ್ಯ ಇಲಾಖೆ ತಲೆ ಕೆಡಿಸಿಕೊಂಡಿದೆ. ಇದರ ನಡುವೆ ಸಿಎಂ ಯಡಿಯೂರಪ್ಪ ಲಾಕ್ಡೌನ್ ಸಡಿಲಿಕೆ ಮಾಡಿದ್ದರೂ ಜನರು ಎಚ್ಚರಿಕೆಯಿಂದ ಓಡಾಡುವಂತೆ ಮನವಿ ಮಾಡಿದ್ದಾರೆ. ಕೋವಿಡ್-19ರ ಹಿನ್ನೆಲೆಯಲ್ಲಿ ಕಳೆದ 1.5 ತಿಂಗಳಿಂದ ಲಾಕ್ಡೌನ್ ಘೋಷಣೆ ಆಗಿದೆ. ಈಗ ಮತ್ತೆ ಮೇ 17ರವರೆಗೆ ಇದನ್ನು ವಿಸ್ತರಿಸಲಾಗಿದೆ. ಆದರೆ ಈ ಬಾರಿ ಆರ್ಥಿಕ ಚಟುವಟಿಕೆಗೆ ಅವಕಾಶ ನೀಡಲಾಗಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ಜನತೆಗೆ ಸರ್ಕಾರ ಎಲ್ಲ ರೀತಿಯ ಬೆಂಬಲ ನೀಡಿದೆ. ಆದ್ದರಿಂದ ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ ಕರ್ತವ್ಯ ನಿಮಿತ್ತ ಓಡಾಡುವಾಗ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಒಟ್ನಲ್ಲಿ ರಾಜ್ಯದಲ್ಲಿ ಲಾಕ್ಡೌನ್ ನಂತರವೂ ಕೊರೋನಾ ಸೋಂಕಿತರ ಸಂಖ್ಯೆ ಏರ್ತಾನೇ ಇದೆ. ಜನರ ಓಡಾಟ ಹೆಚ್ಚಿರೋದ್ರಿಂದ ಸೋಂಕು ಮತ್ತೆಲ್ಲಿ ಹರಡುತ್ತೋ ಅನ್ನೋ ಆತಂಕಕ್ಕೆ ಕಾರಣ ಆಗಿದೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ನೇಷನ್ ಎಟ್ 9 ಪ್ರತಿದಿನ ರಾತ್ರಿ 9 ಗಂಟೆಗೆ TV9ನಲ್ಲಿ ಮಾತ್ರ.